ಗೆಳೆಯ ಚೆನ್ನಪ್ಪ ಮರಕೆಸಗಳನ್ನು ತಂದು ಕೊಟ್ಟಿದ್ದಾನೆ ನೋಡಿ. ಮರಕೆಸದ ಎಲೆಗಳಿವೆಲ್ಲ. ಇದರಿಂದ ಪತ್ರೊಡೆ ಮಾಡಿದ್ರೆ ಅದರ ರುಚಿನೇ ಬೇರೆ, ಅದರ ಗಮನೇ ಬೇರೆ. ಚೆನ್ನಪ್ಪ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಚೆನ್ನಪ್ಪ ಇದೆಲ್ಲ ತಂದಿದ್ದೀಗ? ತೋಟದಲ್ಲಿ ಮರದಲ್ಲಿ ಬೆಳೆಯುವಂತದ್ದು. ಹಾ ತಕ್ಷಣ ಸಿಗಲ್ಲ ಅದು. ಹಾ ಆದ್ರೂ ಮಳೆ ಕಡಿಮೆ ಇರೋದ್ರಿಂದ ಹಾ ಅಪರೂಪ ಅದು. ಏಕಾಕಿ ಒಂದೇ ಸಲ ಎರಡು ದಿವಸಕ್ಕೆ ಸಿಗಲ್ಲ. ಹಾ ಅದಕ್ಕೂ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಹಾ ಅದನ್ನ ತಗೊಬರ್ಬೋದು. ಹೌದಾ? ಇದು ಇದಕ್ಕೆ ಮರಕೆಸ ಅಂತಾರಲ್ವಾ? ಮರಗೆಸ ಅಂತ ಮರದಲ್ಲೇ ಬಿಡುವಂತದ್ದು. ಹಾ ಮರದಿಂದ ಕೊಯ್ದು ತರ್ಬೇಕು. ಹಾ ಹಾ ತಕ್ಷಣ ಸಿಗಲ್ಲ. ಹಾ 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 ಈ ಮರಕೆಸನ ಬಹಳ ಜನ ಕೇಳ್ತಾರಲ್ಲ ಚೆನ್ನಪ್ಪ? ಹೌದಣ್ಣ. ಹಾ ಸ್ವಲ್ಪ ಕೇಳ್ತಾರೆ. ಬಟ್ ಅದು ಸಿಗಲ್ಲ. ವರ್ಷಕ್ಕೆ ಒಂದೇ ಸಲ ಅಲ್ಲ, ಹಾ ಎನಿ ಟೈಮ್ ಸಿಗಲ್ಲ. ವರ್ಷಕ್ಕೆ ಒಂದೇ ಸರಿ ಮಳೆಗಾಲದಲ್ಲಿ ಮಾತ್ರ. ಹಾ ಅದ್ರ ಬಿಟ್ರೆ ಮತ್ತೆ ಬೇಸಿಗೆ ಎಲ್ಲ ಸಿಗಲ್ಲ. ಹಾ ಮರದಲ್ಲೇ ಬರೋ ಅಂತದ್ದು. ಹಾ ಅದು ಹುಡುಕಿ ನೋಡಿ ತರ್ಬೇಕಾಗುತ್ತೆ. ಹ್ಮ್ ಇದು ಟೈಮ್ ಅವಕಾಶ ಬೇಕು, ಆರ್ಡರ್ ಕೊಟ್ರೆ ತಂದು ಕೊಡಬಹುದು. ಈಗ ಯಾರು ಬೇಕು ಅಂತ ಹೇಳಿದ್ರೆ ಮಾಡ್ಬೋದಾ? ಮಾಡ್ಬೋದು. ಟೈಮ್ ಕೊಡ್ಬೇಕು. ಟೈಮ್ ಕೊಡ್ಬೇಕು. ಒಂದು ಬಹಳ ಟೈಮ್ ಇರಲ್ಲ ಅದು. ಹಾ ಬೇಗ ಹೋಗುತ್ತೆ. ಹಾ ಮಳೆಗಾಲ ಮುಗಿಯತ್ತಿಗೆ ಅದು ಮತ್ತೆ ಉದುರಿ ಕಾಯಿ ಆಗುತ್ತೆ ಅದು. ಹಾ ಹಾ ಹಾಗಾಗಿ ಇರಲ್ಲ. ಈ ಟೈಮ್ ಮಾತ್ರ ಇದ್ರಲ್ಲಿ ಕಾಯಿ ಆಗತ್ತಾ? ಕಾಯಿ ಆಗುತ್ತೆ. ಕಾಯಾಗಿ ಅಲ್ಲೇ ಉಳಿತದ ಅದು? ಉಳಿತೈತೆ, ಅಲ್ಲಿ ಬೀಜ ಆಗ್ತವೆ. ಹಾ ಆ ಬೀಜನೇ ಮತ್ತೆ ಮುಂದಿನ ಮಳೆಗಾಲ ಬಂದಾಗ ಇದಾಗತ್ತೆ. ಇದು ಮರದ ಮೇಲೆ ಅದು ಹಕ್ಕಿ ಪಕ್ಕಿ ತಿಂದು ಅಲ್ಲೇ ಬಿಟ್ಟಿರ್ತಾವ. ಹಾ ಅವಾಗ ಅದಲ್ಲೇ ವಾಸವಾಗಿ ಅಲ್ಲೇ ಹಂಬಾಳೆಗೆ ಅಲ್ಲೇ ಅಂಟಿಗೆ ಹೋಗುತ್ತೆ. ಹಾ ಹಾ ಅಲ್ಲಿ ಅದ್ರ ಮರದ ತೇವಾಂಶದಿಂದ ಅದು ಬೆಳೆಯುತ್ತೆ ಅಷ್ಟೇ. ಆ ಮರದ ಆಹಾರನ ಇದು ತೇವಾಂಶನೇ ಅದು ಕಾಯ ಎಳ್ಕೊಂಡು ಗೊಬ್ಬರ. ಹ್ಮ್ ಹ್ಮ್ ಮರದ ಶಕ್ತಿಯಿಂದಾನೇ ಅದು ಬೆಳೆಯುತ್ತೆ. ಒಂದ್ 2 ತಿಂಗಳು ಅರಳುತ್ತಾ? ಅಷ್ಟೇ, 2 ತಿಂಗಳು. ಆಮೇಲೆ ಅದಲ್ಲೇ ಬೀಜ ಆಗಿ ಅಲ್ಲೇ ಉಳಿತದೆ. ಅದು ಮತ್ತೆ ಮುಂದಿನ ಇದಕ್ಕೆ ಮತ್ತೆ ಇದೇ ಟೈಮಿಗೆ ಬರುತ್ತೆ. ಇದಲ್ಲಿ ಹೊಂಬಾಳೆ ಆಗಿ ಉಳಿದಿರುತ್ತಲ್ಲ, ಅದನ್ನ ಬಿಚ್ಕೊಬಂದು ನಿಮ್ ಬೇರೆ ಮರಕ್ಕೆ ಹಾಕಿದ್ರೆ ಬರುತ್ತಾ? ಬರುತ್ತೆ. ಅದನ್ನ ನೋಡ್ಬೇಕು. ಬೇರು ಗೆಡ್ಡೆ ಸಿಗುತ್ತೆ, ಈರುಳ್ಳಿ ತರ ಗೆಡ್ಡೆ ಬರುತ್ತೆ. ಆ ಗೆಡ್ಡೆಗಳು ತಂದು ಮತ್ತೆ ಪಾಟ್ ಮಾಡಿ ಅದನ್ನ ಗೊಬ್ಬರ ಮಣ್ಣು ಹಾಕಿ ನಟ್ಟರೆ ಮತ್ತೆ ಗಿಡಕ್ಕೆ ಕೊಡ್ಬೇಕು, ಅದು ಮರಕ್ಕೆ ಹಚ್ಚಬೇಕು. ಕೊಡ್ಬೇಕಾಗುತ್ತೆ. ನಾವು ತಂದು ಹಚ್ಚಿದ್ದೆ, ಸರಿ ಆಗ್ಲಿಲ್ಲ ಅದು. ಅದಕ್ಕೆ ಮಣ್ಣು ಇದ್ರನ್ನ ತಪ್ಪಾಗಿಪ್ಪ ಇರುತ್ತಲ್ಲ, ಅದಕ್ಕೆ ಸೇರಿಸಿ ಅಡ್ಜಸ್ಟ್ಮೆಂಟ್ ಹಚ್ಬೇಕು. ಇದು ಬರುತ್ತೆ. ಅಂದ್ರೆ ಮರಕೆಸ ಅಂದ್ರೆ ಭಾರಿ ವಿಶೇಷ. ಚೆನ್ನಪ್ಪ, ಯಾರು ನಿಮ್ಗೆ ಫೋನ್ ಮಾಡಿ ಮೊದ್ಲೇ ಹೇಳಿದ್ರೆ ನೀವು ಅವ್ರಿಗೆ ತಂದು ಕೊಡ್ಬೋದಲ್ಲ? ಟೈಮ್ ಬೇಕು. ಮಾತ್ರ ಈ ಟೈಮಲ್ಲಿ ಮಾತ್ರ ತಂದು ಕೊಡ್ಬೋದು. ಸಿಗಲ್ಲ. ಮತ್ತೆ ಇದಕ್ಕೆ ದುಬಾರಿ ಬೆಲೆನೂ ಹೌದು, ಯಾಕಂದ್ರೆ ಸಲೀಸಿಲ್ಲ. ಮರದ ಮೇಲೆ ಹತ್ತಿ ಮಾಡಿ ತೆಗೆದು ಬರ್ಬೇಕು. ಮಳೆ ಬಂದ್ರೆ ಹತ್ತಕ್ಕಾಗಲ್ಲ. ಎಲ್ಲಾ ಜಾಗದಲ್ಲೂ ಸಿಗಲ್ಲ ಅದು, ಒಂದೊಂದು ಜಾಗ ಮಾತ್ರ. ಹಾ 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 ಕಾಡು ಇದ್ದು ಐತಿ ಅಂದ್ರೆ ಕಾಡಲ್ಲಿ ಎಲ್ಲಾ ಕಡೆನೂ ಸಿಗಲ್ಲ ಅದು. ಈಗ ಕಾಡಿಗೆ ಯಾರು ಹೋಗಲ್ಲ ಈಗ. ಕಡಿಮೆ. ಹಾ ಅದು ತೇವಾಂಶ ಇರೋಂತ ಕಾಡಾಗಿರ್ಬೇಕು. ಹಾ ಹಾ ಸಿಗುತ್ತೆ. ದೊಡ್ಡ ದೊಡ್ಡ ಮರದ ರೆಂಬೆ ಮೇಲೆ ಆಶ್ರಯ ಪಡೆದು ಬೆಳೆಯೋ ಮರಕೆಸ ಪರಾವಲಂಬಿ ಸಸ್ಯ ಅಂತ ಮಾಡಿದ್ದೆ. ಆದ್ರೆ ಈಗ ಗೊತ್ತಾಗಿದ್ದು ಅದು ಪರಾವಲಂಬಿ ಸಸ್ಯ ಅಲ್ಲ ಅಂತೆ. ಅದು ಮರದ ಕೊಂಬೆಗಳನ್ನು ಆಶ್ರಯ ಪಡೆದು ಬೆಳೀತದಂತೆ. ಕೇವಲ ಮಳೆಗಾಲದಲ್ಲಿ ಮಾತ್ರ ಇದು ಸಿಗುತ್ತೆ ನೋಡಿ.